ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ವಿಶೇಷ ಏನಂದರೆ, ಇವತ್ತು ನಮ್ಮ ಚಿಕ್ಕಮ್ಮ ನಮಗೆ ಮೋಮೋಸ್ ಮಾಡಿಕೊಡ್ತಿದ್ದಾರೆ. ಈಗಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಮೋಮೋಸ್ ಹೇಗೆ ಬರುತ್ತೆ ಅಂತ. ಈ ವ್ಲಾಗ್ನ ಹೀಗೆ ಎಂಡೋರ್ಗು ನೋಡಿ. ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಮಕ್ಕಳಿಗೆಲ್ಲರಿಗೂ ನಾನು ಮೋಮೋಸ್ ಮಾಡಬೇಕು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಫಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ಮೋಮೋಸ್ಗೆ. ನೋಡೋಣ ಬನ್ನಿ ಹೇಗೆ ಬರುತ್ತೆ. ಮೈದಾ ಕಲಸಿಟ್ಕೋಬೇಕು. ಜಸ್ಟ್ ಈಗ ನೀವು ಚಪಾತಿ ಹಸಿಟ್ಟೆಲ್ಲ ಹೇಗೆ ಕಲಿಸ್ತೀರೋ ಹಾಗೇನೆ ಆ ಪ್ರಿಪ್ರೇಷನಲ್ಲೇ ಮೈದಾ ಕಲಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ. ಇದು ಚಪಾತಿಗೆ ಸ್ವಲ್ಪ ಹಾರ್ಡಾಗಿ ಕಲಿಸ್ತೀವಿ. ಇದು ಸಾಫ್ಟ್ ಆಗೋ ತೀರಾ ಒಬ್ಬಟ್ಟು ರೀತಿಯಲ್ಲೂ ಕಲಿಸ್ಬಾರ್ದು, ತೀರಾ ಹಾರ್ಡಾಗೂ ಕಲಿಸ್ಬಾರ್ದು. ಒಂದು ಮೀಡಿಯಂ ರೇಂಜಲ್ಲಿ ಕಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಹದದಲ್ಲಿ ಇರಬೇಕು. ಇದನ್ನ ಸ್ವಲ್ಪ ಹೊತ್ತು ಎಣ್ಣೆ ಹಾಕಿ ಮತ್ತೆ ಸಾಫ್ಟಾಗಿ ಮಿದ್ಬಿಟ್ಟು ಒಂದು ಅರ್ಧ ಗಂಟೆ ಅದನ್ನ ಬಿಟ್ಬಿಡ್ಬೇಕು. ಆವಾಗಲೇ ಏನೇ ಆದರೂ ಪೂರಿ ಚಪಾತಿ ಏನೇ ಆದರೂ ಅವಾಗ ನೀಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಚಾಪ್ ಮಾಡಿದ್ರೆ ನಿಮಗೆ ಒಗ್ಗರಣೆಗೆಲ್ಲ ಚೆನ್ನಾಗಿರುತ್ತೆ. ಸೊ ಅದು ಸ್ಟಫಿಂಗ್ಗೆ ಚೆನ್ನಾಗಾಗುತ್ತೆ. ಚಾಕು ನೈಫಲ್ಲೆಲ್ಲ ಅಷ್ಟು ನೀಟಾಗಿ ಆಗಲ್ಲ. ಸೊ ನೀವು ಆದಷ್ಟು ಇದರಲ್ಲೇ ಚಾಪ್ ಮಾಡ್ಕೊಳ್ಳೋಕ್ಕೆ ಇಷ್ಟು ಸಣ್ಣಕ್ಕೆ ನೀವೆಲ್ಲ ಅದನ್ನು ಚಾಪ್ ಮಾಡ್ಕೋಬೇಕು. ಬಿಕಾಸ್ ಇಲ್ಲ ಅಂದರೆ ಫಿಲ್ಲಿಂಗಿಗೆ ಅದು ತುಂಬ ಕಷ್ಟ ಆಗುತ್ತೆ. ಆದಷ್ಟು ಈ ಥರನೇ ಫ್ರೆಂಡ್ಸ್. ಮೊದಲಿಗೆ ಫಸ್ಟ್ ಎಣ್ಣೆ ಹಾಕೋಬೇಕು. ನೋಡಿ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರೋ ಅದರ ತಕ್ಕನಾಗೆ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಆಪ್ಷನ್ ಒಂದು ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬಹುದು. ಬಟ್ ನಮ್ಮ ಮನೇಲಿ 2 ಚಿಕ್ಕ ಮಕ್ಳು ಇರೋದ್ರಿಂದ ಅವ್ರು ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡಿದ್ದೀನಿ. ಬೇಕಾದವ್ರು ಹಾಕೋಬಹುದು. ನೆಕ್ಸ್ಟ್ ನೀವೇನೇನು ಚಾಪ್ ಮಾಡಿ ಇಟ್ಕೊಂಡಿದ್ದೀರೋ ಅದನ್ನೆಲ್ಲ ಒಂದ್ಸರಿ ಒಗ್ಗರಣೆ ಮಾಡ್ಕೊಳ್ಳಿ. ಹಾಕೋಬೋದು, ಬೀನ್ಸ್ ಹಾಕೋಬೋದು. ಇದಕ್ಕೆ ನಿಮ್ಗೆ ಯಾವ್ದು ವೆಜಿಟೇಬಲ್ಸ್ ಬೇಕೋ ಅದು ಹಾಕೋಬೋದು. ಬಟ್ ನಾನಿಲ್ಲಿ ಬೀನ್ಸ್ ಸ್ಕಿಪ್ ಮಾಡಿದ್ದೀನಿ. ಬಟ್ ನನಗೆ ಫಿಲ್ಲಿಂಗ್ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಇದು ಆನಿಯನ್ ಸ್ವಲ್ಪ ಚೆನ್ನಾಗಿ ಉರಿ, ಇಲ್ಲ ಅಂದರೆ ಹಸಿ ಹಸಿ ಸ್ಮೆಲ್ಲೇ ಇರುತ್ತೆ. ಅದರಲ್ಲಿ ಎಸ್ಪೆಷಲಿ ನನ್ನ ಮಗಳಂತೂ ತಿನ್ನೋದೇ ಇಲ್ಲ. ಅವಳಿಗೋಸ್ಕರ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ತೀನಿ. ಇದೆಲ್ಲ ಗೋಲ್ಡನ್ ಬ್ರೌನ್ ಬರಬೇಕು ಆನಿಯನ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕೋಬೋದು, ಆಪ್ಷನಲ್ ಇವೆಲ್ಲ. ಸೊ ನಾನು ಮಕ್ಕಳೆಲ್ಲ ತಿನ್ನಲ್ಲ ಅನ್ನೋ ಸಲುವಾಗಿ ನಾನು ಏನೂ ಆಗ್ತಾ ಇಲ್ಲ. ಸ್ಪೈಸಿ ಐಟಮ್ ಅಂತೂ ತುಂಬ ನಿಲ್ ಮಾಡಿದ್ದೀನಿ. ನಮ್ಮನೇಲಿ ಹೇಗೆ ಮಾಡಬೇಕೋ ಆ ಥರ ಎಲ್ಲ ಕಮ್ಮಿ ಮಾಡಿ ಮಾಡ್ತಾ ಇದ್ದೀನಿ. ಸೊ ಈಗ ನಾವೇನು ಚಾಪ್ ಮಾಡ್ಕೊಂಡಿದ್ದೀವೋ ಅದೆಲ್ಲ ತರಕಾರಿಗಳು ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಮನೇಲಿ ಏನು ತರಕಾರಿ ಇತ್ತೋ ಅದನ್ನೇ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಫ್ರೆಂಡ್ಸ್ ಹೇಗೆ ಬರುತ್ತೆ ಅಂತ, ನೋಡೋಣ. ಬಟ್ ಮೋಮೋಸ್ ಮಾಡ್ತೀನಿ ಅಂದರೆ ಮಕ್ಕಳೆಲ್ಲ ಎಕ್ಸೈಟ್ಮೆಂಟ್ ಆಗಿರ್ತಾರೆ. ಇವನ್ ನಮ್ಮ ದೀಕ್ಷಿತ ಕೂಡ ತುಂಬ ಕ್ಯೂರಿಯಸ್ ಆಗಿದ್ದಾಳೆ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಎಲ್ಲ ವೆಜಿಟೇಬಲ್ಸ್ ಹಾಕಿದ್ದೀನಿ. ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಒಗ್ಗರಣೆಲೇ ಒಗ್ಗರಣೆಲೇ ಎಲ್ಲ ಇದು ಮಾಡಿ. ಬಿಕಾಸ್ ನೀರೆಲ್ಲ ಹಾಕಬೇಡಿ. ನೀರು ಹಾಕಿದ್ರೆ ಆ ಟೇಸ್ಟೇ ಹೋಗ್ಬಿಡುತ್ತೆ. ನಾವು ಸ್ಪೈಸಿ ಐಟಮ್ಸ್ ಹಾಕೋಕ್ಕೂ ಮುಂಚೆ ಒಗ್ಗರಣೆಲೇ ಎಲ್ಲ ಉರಿಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನಮ್ಮ ಇಂಡಿಯನ್ ಫ್ಲಾಗ್ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಇದಕ್ಕೆ ಉಪ್ಪು ಹಾಕ್ಬಿಡಿ. ಒಗ್ಗರಣೆ ಹಾಕ್ಬೇಕಾದ್ರೇ ನಾನು ಫಸ್ಟೇ ಹಾಕ್ಬೇಕಾಗಿತ್ತು, ಸ್ಕಿಪ್ ಆಗೋಯ್ತು. ಈಗ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ, ಅಂದರೆ ಬೇಗ ಬೇಯುತ್ತೆ ಅಂತ ಅಷ್ಟೇ. ಫ್ರೆಂಡ್ಸಿಗೆ ಇದಕ್ಕೆಲ್ಲ ಸ್ಪೈಸಸ್ ಐಟಮ್ಸ್ ಹಾಕ್ತಾ ಇದ್ದೀನಿ. ಇದು ಬಂದು ಮ್ಯಾಜಿಕ್ ಮಸಾಲ, ನಿಮಗೆ ಎಲ್ಲ ಶಾಪಲ್ಲೂ ಸಿಗುತ್ತೆ ಇದು. ನೆಕ್ಸ್ಟ್ ಗರಂ ಮಸಾಲ. ನಿಮಗೆ ಸ್ಪೈಸಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನೆಲ್ಲ ಇಲ್ಲಿ ಕಡಿಮೆನೇ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಚಿಕನ್ ಮಸಾಲ. ಈ ಚಿಕನ್ ಮಸಾಲನ ಹಾಕಿ ನೋಡಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇಷ್ಟೆಲ್ಲ ಹಾಕಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಬಿಕಾಸ್ ಮೋಮೋಸು ತೀರಾ ಸ್ಪೈಸಿ ಆಗು ಇರಬಾರ್ದು.
ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಿಡ್ಡಿಂದ ಕ್ಲೋಸ್ ಮಾಡ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಸ್ಟೀಮ್ ಆದರೆ ತುಂಬ ಚೆನ್ನಾಗಿ ಕುಕ್ ಆಗುತ್ತೆ. ಬನ್ನಿ ನೋಡೋಣ ಇದಾಗಿದೆಯಾ ಇಲ್ವೋ ಅಂತ. ನೋಡಿ ಚೆನ್ನಾಗಿ ಬೆಂದಿದೆ, ಇಷ್ಟಿದ್ರೆ ಸಾಕು. ಸೊ ಮೊಮೋಸ್ಗೆ ಸ್ಟಫಿಂಗ್ ರೆಡಿ ಆಗಿದೆ. ಸೊ ಇದು ಸ್ವಲ್ಪ ತಣ್ಣಗಾಗಬೇಕು, ಸ್ವಲ್ಪ ಅಲ್ಲ ಫುಲ್ ತಣ್ಣಗಾಗಬೇಕು. ಬಿಕಾಸ್ ನಾವು ಕೈಲಿ ಮಾಡೋದಲ್ವಾ, ಅದು ಫುಲ್ ತಣ್ಣಗಾದರೆ ನಾವು ಮಾಡೋಕ್ಕೆ ಅದು ಚೆನ್ನಾಗಿರುತ್ತೆ. ಸೊ ಈಗ ಆಫ್ ಮಾಡ್ತಾ ಇದ್ದೀನಿ. Minutes later. ಫ್ರೆಂಡ್ಸ್, ಈಗ ಮೊಮೋಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ನೀವು ನಾರ್ಮಲ್ ಇಡ್ಲಿ ಹೇಗೆ ಬೇಯಿಸ್ತೀರೋ ಆ ಬೆಲೆ ಅದೇ ಥರ ಬೇಯಿಸಿ. ಒಂದೊಂದರಲ್ಲಿ 2 ಹಾರ ಹಾಕ್ಕೊಳ್ಳಿ, ಒಂದೊಂದರಲ್ಲಿ 1 ಹಾರ ಹಾಕಿ. ಕ್ವಾಂಟಿಟಿ ನೋಡಿ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ನಾನು ಒಂದೊಂದರಲ್ಲಿ 2 ಹಾಕ್ತಾ ಇದ್ದೀನಿ, ಬಿಕಾಸ್ ಬೇಗ ಬೇಯಲಿ ಅಂತಲೂ ಒಂದು ಕಾರಣ. ಈ ಥರ ಎಲ್ಲ ಒಂದೇ ಸರಿ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ. ಇದು ಸ್ಟೀಮಲ್ಲಿ ಒಂದು 5 ನಿಮಿಷ ಬೆಂದರೆ ಸಾಕು ಫ್ರೆಂಡ್ಸ್. ಸೊ ಫೈನಲಿ ಮೊಮೋಸ್ ರೆಡಿ ಆಗ್ತಾ ಇದೆ, ನೋಡೋಣ ಬನ್ನಿ. ನೋಡಿ ಇದು ಸ್ಟೀಮ್ ಆಗಿದೆ ಇವಾಗ ಆಲ್ರೆಡಿ. ಅದನ್ನು ಬೇಕಂದರೆ ನೀವು ಡೀಪ್ ಫ್ರೈಯಲ್ಲೂ ಮಾಡ್ಕೋಬೋದು. ನನ್ನ ಮಕ್ಕಳಿಗೆಲ್ಲ ಫ್ರೈ ಇಷ್ಟ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಮಾಡ್ತಾ ಇದ್ದೀನಿ ನಾನು. ಸೊ ಫೈನಲಿ ಮೋಮೋಸ್ ರೆಡಿ ಆಗಿದೆ. ಎಲ್ರು ಹೇಗಿದೆ ಮೋಮೋಸ್ ಹೇಳ್ರಿ? ಸೂಪರ್ ಸೂಪರ್. ಕ್ರೆಡಿಟ್ ಗೋಸ್ ಟು ಮೈ ಚಿಕ್ಕಮ್ಮ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡಿ. ಬಾಯ್.